ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ. ಆದರೆ ಕಪ್ಪು ಗೆಲ್ಲದೆ ಹೋದ್ರೂ ಒಂದು ಹೆಸರಿಗೆ ತಕ್ಕಂಥ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಆಚೆ ಬಂದಿರುವಂತಹ ಧರ್ಮಕೀರ್ತಿ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನಾನು ಆವಾಗಲೇ ಹೇಳಿದೆ, ಎಲ್ಲಿ ನೋಡಿದ್ರೂ ಒಂದೇ ಕಮೆಂಟ್ಸ್ ಕೇಳಿ ಬರ್ತಿರೋದು, ಹೆಸರಿಗೆ ತಕ್ಕಂಥ ವ್ಯಕ್ತಿತ್ವ ನಮ್ಮ ಧರ್ಮಕೀರ್ತಿದು. ನನಗಂತೂ ತುಂಬ ಇಷ್ಟ ಆದರು ಅಂತ ಎಲ್ಲರೂ ಅದೇ ಕಮೆಂಟ್ಸ್ ಹೇಳ್ತಿರೋವಂಥದ್ದು. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂದರೆ, ಇಷ್ಟು ಬೇಗ ಆಚೆ ಬಂದಿದ್ರು ಅಫ್ಕೋರ್ಸ್ ಒಬ್ಬ ವಿನ್ನರ್ ಯಾವ ರೀತಿ ಎಲ್ಲರ ಮನಸ್ಸನ್ನು ಗೆಲ್ತಾನೋ ಅದೇ ರೀತಿ ಮನಸ್ಸನ್ನು ಗೆದ್ದಿರೋವಂಥದ್ದು. ನೀವು ಏನು ಹೇಳ್ತೀರಿ? ಮೊದಲನೇದಾಗಿ ಐ ಥಿಂಕ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಳಗಿದ್ದಾಗ ಎಲ್ಲೋ ಒಂದು ಕಡೆ ನಾನು ಸೈಲೆಂಟ್ ಆಗಿದ್ದು, ಇಲ್ಲ ಏನೋ ಒಂದು ಕೆಲವೊಂದು ಘಟನೆಗಳಾದಾಗ ಏನಾಗ್ತಾ ಇರುತ್ತೆ ಆಚೆ, ಇಲ್ಲ ಜನ ಯಾವ ಥರ ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಇಷ್ಟು ವರ್ಷ ನಾನೇನೋ ಮಾಡ್ಕೊಂಡು ಬಂದಿದ್ದೆ, ಒಂದು 15 ವರ್ಷ ಏನೋ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ಕೊಂಡು ಬಂದಿದ್ದೆ, ಕಷ್ಟಪಟ್ಟು ಏನೋ ಒಂದು ತಂದೆಯವ್ರ ಹೆಸರು ಉಳಿಸ್ಕೊಂಡು ಬಂದಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಏನಾದರೂ ಆಗುತ್ತಾ, ಏನೋ ನೆಗೆಟಿವ್ ಆಗುತ್ತಾ ಅಂತ ಒಂದು ಯೋಚನೆ ಇತ್ತು. ಬಟ್ ಬಿಗ್ ಬಾಸ್ ಮನೆ ಬಿಡುವಾಗ ಖಂಡಿತ ಒಂದು ಬೇಜಾರಂತೂ ಇದ್ದೇ ಇದೆ. ಯಾಕಂದರೆ 55 ಡೇಸ್ ನಾಟ್ ಅ ಸ್ಮಾಲ್, ಇದು ಒಂದು ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ನನಗೆ. ಆ್ಯಂಡ್ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಜೊತೆ ನಾನು ಕಳೆದಿರೋದು ಒಂದು ಟೈಮು, ಐ ಥಿಂಕ್ ಒಂದು ಗ್ರೇಟ್ ಟೈಮ್ ಅಂತಲೇ ಹೇಳ್ಬೋದು. ಬಟ್ ಹೊರಗಡೆ ಬಂದಮೇಲೆ ನಮ್ಮ ತಂದೆಯವರು ಎಪಿಸೋಡ್ ನೋಡಿಬಿಟ್ಟು ಕಣ್ಣಲ್ಲಿ ನೀರು ಹಾಕ್ತಾರೆ. ಸೊ ಅದು ನನಗೆ ತುಂಬ ನಾಡ್ತು. ಫಸ್ಟ್ ಟೈಮ್ ನಮ್ಮ ತಂದೆಯವರು ಲೈಕ್ ತುಂಬ ಸ್ಟ್ರಾಂಗ್ ಪರ್ಸನ್, ಅವರು ಅಷ್ಟು ಈಸಿಯಾಗಿ ಕಣ್ಣಲ್ಲಿ ನೀರು ಬರಲ್ಲ. ಬಟ್ ಅವರು ನನ್ನ ಎಲಿಮಿನೇಷನ್ ನೋಡಿಬಿಟ್ಟು ಕಣ್ಣಲ್ಲಿ ನೀರು ಹಾಕ್ತಾರೆ. ಆ್ಯಂಡ್ ತಪ್ಕೊಂಡು ಒಂದೇ ಒಂದು ಮಾತು ಹೇಳ್ತಾರೆ, ಲೈಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಜನ ನಿನ್ನ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ನಾನು ಹೇಳಿದ ಒಂದು ಮಾತು, ಒಳಗಡೆ ಇರೋ ವ್ಯಕ್ತಿತ್ವನೇ ಒಳಗಡೆ ತೊಗೊಂಡೋಗ್ಬಿಟ್ಟಿದ್ದೀನಿ. ಲಾಸ್ಟ್ ನಾಮಿನೇಷನ್ ಟೈಮಲ್ಲಿ ಅದು ಹೇಳಿದ್ದೆ. ಸೊ ಅದನ್ನು ನೀನು ಎಲ್ಲೂ ಬಿಟ್ಕೊಟ್ಟಿಲ್ಲ, ನೀನು ಅದೇ ಥರ ಆಡಿದ್ಯಾ. ಆ್ಯಂಡ್ ಜನರ ಮನಸ್ಸನ್ನ ನೀನು ಗೆದ್ದಿದ್ಯಾ. ಎಲ್ಲರೂ ನನಗೆ ಅವ್ರಿಗೆ ಫೋನ್ ಮಾಡಿ, ತಂದೆಯವ್ರಿಗೆ ಫೋನ್ ಮಾಡಿ, ಇಲ್ಲ ಟ್ರೋಲ್ಸ್ ಆಗಿರ್ಬೋದು, ಆಮೇಲೆ ಇದರಲ್ಲಿ ನೋಡ್ಬೋದು, ಅದಾಗೋದು ಇನ್ಸ್ಟಾಗ್ರಾಮು ಮತ್ತು ಎಲ್ಲೆಲ್ಲೋ ಫೇಸ್ಬುಕ್ಕು, ಕಂಪ್ಲೀಟ್ ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ತುಂಬ ಪ್ರೌಡ್ ಅನಿಸ್ತು ಅವ್ರಿಗೆ. ನವಗ್ರಹಲ್ಲಿ ನನಗೆ ಒಂದು ಸಿಕ್ಕಿದ ಸಕ್ಸಸ್ಸು, ಅಲ್ಲಿ ಒಂದು ಕ್ಯಾಡ್ಬರೀಸು, ಅಲ್ಲಿ ಒಂದು ಕಣ್ಕಣಸಲಿಗೆ ಹುಡುಗ ಅಂತ ಯಾವ ಥರ ಸಿಕ್ತು. ನನ್ನ ಲೈಫಿಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಗಿ ಬಿಗ್ ಬಾಸ್ ಮನೆಯಿಂದ ಇದು ಬಂದಿದ್ದು ನಮ್ಮ ತಂದೆಯವ್ರಿಗೂ ಭಾಳ ಖುಷಿ ಆಯಿತು. ಆ್ಯಂಡ್ ನನಗೆ ಎಲ್ಲರೂ ಯಾರ್ಯಾರು ನನ್ನ ಹತ್ರ ಮಾತಾಡಿದಾರೋ ಐ ಥಿಂಕ್ ಎಲ್ಲರೂ ಅದೇ ಹೇಳಿರೋದು, ಒಬ್ಬ ವ್ಯಕ್ತಿ ಇಷ್ಟು ಸಿಂಪಲಾಗಿ ಆರಾಮಾಗಿ ಬಿಗ್ ಬಾಸ್ ಮನೇಲಿ ಇರ್ಬೋದು, ಒಂದು ಎಕ್ಸಾಂಪಲ್ ಸೆಟ್ ಮಾಡಿರಂತ. ಸೊ ಅದಕ್ಕೆ ನಾನು ತುಂಬ ತುಂಬ ಖುಷಿ ಇದೆ ನನಗೆ.